ಎಲ್ಲರಿಗೂ ನಮಸ್ತೆ. ಮೀಡಿಯಾದಿಂದ ಆದಷ್ಟು ನ್ಯೂಸ್ ಚಾನೆಲ್ಗಳ ಮೀಡಿಯಾದಿಂದ ಎಚ್ಚರದಿಂದಿರಿ, ಕೊರೋನಾದಿಂದ ಜಾಗೃತರಾಗಿರಿ. ಮತ್ತೆ ಕೊರೋನಾ ಬರ್ತಾ ಇದೆ ಅಂತ ನ್ಯೂಸ್ ಚಾನಲಲ್ಲಿ ಬಹುಬೇಗ ವ್ಯಾಪಕವಾಗಿ ಇಡೀ ಭಾರತದಲ್ಲಿ ಹಬ್ತಾ ಇದೆ. ಇದು ನ್ಯೂಸ್ ಚಾನಲ್ಗಳಿಂದ ಅತಿ ವೇಗವಾಗಿ ಹಬ್ತಾ ಇದೆ ಕೊರೋನಾ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ಒಡಿಶಾ, ಗುಜರಾತ್, ಪಶ್ಚಿಮ ಬಂಗಾಳ ಮತ್ತು ರಾಜಸ್ಥಾನ್, ಹರಿಯಾಣ, ದೆಹಲಿ ಇಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ ಅಂತ ಕೆಲವೊಂದು ನ್ಯೂಸ್ ಚಾನಲ್ಗಳು ಬಹುಬೇಗವಾಗಿ ವ್ಯಾಪಕವಾಗಿ ಇಡೀ ಭಾರತದಲ್ಲೇ ಕೊರೋನಾ ಹೆಚ್ಚಾಗ್ತಾ ಇದೆ. ಕಾರಣ ನ್ಯೂಸ್ ಚಾನಲ್ಗಳಿಂದ. ಈ ನ್ಯೂಸ್ ಚಾನಲ್ ಅವರು ಹೇಗೋ ಅವರ ದುಡಿಮೆಯನ್ನು ಮಾಡ್ಕೊಳ್ತಾರೆ. ಅವರ ಜಾಬ್ ಅದು, ಅವರ ಕೆಲಸ ಏನು, ದಿನನಿತ್ಯ ಯಾವ್ಯಾವ ಒಂದು ವಿಷಯಗಳು ಸಿಗ್ತಾ ಇದ್ದೇವೆ ಅದನ್ನು ನ್ಯೂಸ್ನಾಗಿ ಜನರಿಗೆ ತಿಳಿಸುವಂಥದ್ದು. ಆದರೆ 2019 ಕೋವಿಡ್-19 ಅಂತ ಬಂದಾಗ ಅದು ಇಡೀ ಭಾರತದಲ್ಲೇ ಬಹುಬೇಗವಾಗಿ ವ್ಯಾಪಕವಾಗಿ ಹರಡಿತ್ತು. ಅದರ ನಂತರ ಲಾಕ್ಡೌನ್ ಅದಾದಮೇಲೆ ಬಹಳಷ್ಟು ಜನ ತಮ್ಮ ಜಾಬನ್ನು ಬಿಟ್ಟು ಬೇಗವಾಗಿ ತಮ್ಮ ಮನೆಯನ್ನು ಸೇರಿಕೊಂಡ್ರು. ಅದು ಮನೆಗೆ ಬರೋದಕ್ಕಿಂತ ಮುಂಚೆ ಮತ್ತೆ ಬ್ಲಡ್ ಚೆಕಪ್ ಮಾಡಿ ಪಾಸಿಟಿವ್ ನೆಗೆಟಿವ್ ಬರೋದು, ಅದು ನಮಗೆ ನೆಗೆಟಿವ್ ಬಂದರೆ ಸಾಕಪ್ಪ ಅಂತ ಎಲ್ಲರೂ ಬೇಡಿಕೊಂಡು ದೇವರಲ್ಲಿ ಬೇಡ್ಕೊಂಡು ನೆಗೆಟಿವ್ ಆದವರು ಮತ್ತೆ ಮನೆಗೆ ಬಂದುಬಿಡ್ತಾರೆ. ಪಾಸಿಟಿವ್ ಆದವರು ಮತ್ತೆ ಜೈಲಲ್ಲಿ ಇರೋ ರೀತಿ 15 ದಿನ ಅವರು ಇದ್ದು ನಂತರ ಬರಬೇಕಾಗಿತ್ತು. ಮತ್ತು 2024ರಲ್ಲಿ ಎಲೆಕ್ಷನ್ ಬರುತ್ತೆ. 2023ರಲ್ಲಿ ಸಿಂಗಾಪುರ್ ಮತ್ತು ಬೇರೆ ಹೊರದೇಶದಲ್ಲಿ ಕೊರೋನಾ ಬರುತ್ತೆ. ಬಂದಾಗ ಈ ನ್ಯೂಸ್ ಚಾನಲ್ ಅವರು ಭಾರತದಲ್ಲೂ ಅವಾಗ ಕೊರೋನಾ ಹಬ್ತಾ ಇದೆ ಅಂತ ಸುದ್ದಿ ಮಾಡ್ತಾಯಿದ್ರು. ಅದರ ನಂತರ ಇವರಿಗೆ ದೊಡ್ಡ ನ್ಯೂಸ್ ಸಿಕ್ಬಿಡ್ತು, ಎಲೆಕ್ಷನ್ ಅಂತ ಬಂದಾಗ ಅವರಿಗೆ ಈ ಕೊರೋನಾಕ್ಕಿಂತ ಜನ ನ್ಯೂಸಲ್ಲಿ ಕೊರೋನಾ ಹಾಕಿದ್ದಕ್ಕಿಂತ ಜಾಸ್ತಿ ಈ ಎಲೆಕ್ಷನ್ ಬಗ್ಗೆ ನೋಡೋರು ಜಾಸ್ತಿ ಆದರು ಅವಾಗ. ಯಾಕಂದರೆ ಎಲೆಕ್ಷನ್ ಕ್ಯೂರಿಯಾಸಿಟಿ ಜಾಸ್ತಿ. ಅವಾಗ ಕೊರೋನಾ ಅಷ್ಟು ನಮಗೆ ವ್ಯೂಸ್ ಬರಲ್ಲ, ಎಲೆಕ್ಷನ್ ಬಗ್ಗೆನೇ ಮಾಡೋಣ ಅಂತ ಹೇಳಿ ಅದನ್ನು ಕೊರೋನಾ ಅಲ್ಲಿಗೆ ನಿಂತೋಯ್ತು. ಮತ್ತು ಈಗ ಎಲೆಕ್ಷನ್ ಮುಗಿದು ಈಗ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ, ವ್ಯಾಪಕವಾಗಿ ಹಬ್ಬಿಸ್ತಾ ಇದ್ದಾರೆ ಕೊರೋನಾ ಇಲ್ಲ ಅಂತ ನಾನು ಹೇಳಲ್ಲ, ಇರುತ್ತೆ. ಈಗ ಮಳೆಗಾಲ ಟೈಮಲ್ಲಿ ಎಲ್ಲರಿಗೂ ಹೊರಗಡೆ ಹೋಗಿ ಒದ್ದೆಯಾಗಿ ಬಂದರೆ ಥಂಡಿ, ಆಮೇಲೆ ಜ್ವರ, ಮೈಕೈ ನೋವು, ತಲೆನೋವು ಇದೆಲ್ಲ ಆಗ್ತಾ ಇರುತ್ತೆ. ಇದು ಆದವರಿಗೆ, ನೈಸರ್ಗಿಕವಾಗಿ ಆದವರಿಗೆ ಅರೆ ಏನಪ್ಪ ಇದು, ನಾವು ಯಾರ ಸಂಪರ್ಕ ಕೂಡ ಇಲ್ಲ, ಕೋವಿಡ್ ಪಾಸಿಟಿವ್ ಬಂದುಬಿಡ್ತಲ್ಲ ಅಂತ ಬಹಳಷ್ಟು ಜನರಿಗೆ ಬಂದು ಹೆದರಿಕೆಯಿಂದ ತೀರೋದವರು ಬಹಳಷ್ಟು ಜನ ಇದ್ದಾರೆ. ಈ ನ್ಯೂಸ್ ಚಾನಲ್ ಅವರು ಅವರ ಫ್ಯಾಮಿಲಿನ ಅವರು ದುಡಿಮೆ ಮಾಡ್ತಾ ಇದ್ದಾರೆ, ಅವರ ಫ್ಯಾಮಿಲಿನ ಮೇಂಟೆನ್ಸ್ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಕೈ ಮುಗಿದು ಬೇಡ್ಕೊಳ್ತೀನಿ, ಅವರು ಚೆನ್ನಾಗಿರಲಿ. ಆದರೆ ಇವರುಗಳ ನ್ಯೂಸ್ ಚಾನಲ್ಗಳಿಂದ ಬಹಳಷ್ಟು ಜನ ಬೀದಿ ಪಾಲಾಗಿದ್ದಾರೆ. ಬಹಳಷ್ಟು ಜನ ಅವರವರ ಫ್ಯಾಮಿಲಿನ ಹೇಗೋ ದುಡಿಮೆ ಮಾಡ್ಕೊಂಡು ಸಾಕ್ತಾಯಿದ್ರು, ಅದನ್ನು ಕೂಡ ಕಳ್ಕೊಂಡು ಮನೆಗೆ ಬಂದಿದ್ದಾರೆ. ಆ ರೀತಿ ಆಗ್ತಾಯಿದೆ. ಮತ್ತು ಇವರು ಈಗ ಸುದ್ದಿನ ಬಹಳ ಬೇಗವಾಗಿ ವ್ಯಾಪಕವಾಗಿ ಹಬ್ಬಿಸ್ತಾ ಇದ್ದಾರೆ. ಬಹಳಷ್ಟು ಕಡೆ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಕೊರೋನಾ ಆಗ್ತಾಯಿದೆ, ಪಾಸಿಟಿವ್ ಬರ್ತಾಯಿದೆ. ಇಲ್ಲಿ ಕರ್ನಾಟಕದಲ್ಲಿಯೂ ಅತಿ ಹೆಚ್ಚು ವ್ಯಾಪಕವಾಗಿ ಹರಡ್ತಾ ಇದೆ ಕೊರೋನಾ ಅಂತ ಹಬ್ಬಿಸ್ತಾ ಇದ್ದಾರೆ. ಇದೆಲ್ಲ ನಿಮ್ಮ ಮೊಬೈಲಲ್ಲಿ ನಿಮ್ಮ ಸಂಪರ್ಕ ಏನಿದೆ ಅದನ್ನು ಶೇರ್ ಮಾಡಿ. ನಿಮ್ಮ ಮೊಬೈಲೇ ನ್ಯೂಸು, ನಿಮ್ಮದು ಮೊಬೈಲೇ ಸುದ್ದಿ. ನಿಮ್ಮ ಮೊಬೈಲ್ಗಳಿಂದನೇ ಕರ್ನಾಟಕದಲ್ಲಿ ಇಡೀ ನಾಡ ಜನತೆಗೆ ತಿಳಿಬೇಕು, ಆ ರೀತಿ ಆಗಬೇಕು. ಈ ನ್ಯೂಸ್ ಚಾನಲ್ ಅವ್ರು ಏನು ತಮಗೆ ಒಂದು ಸುದ್ದಿ ಇಲ್ಲದೇ ಇದ್ದಾಗ ಈ ರೀತಿ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಕೊರೋನಾದಿಂದ ಜಾಗ್ರತೆದಿಂದಿರಿ, ಈ ನ್ಯೂಸ್ ಚಾನಲ್ಗಳಿಂದ ದೂರವಿರಿ ಮತ್ತು ಎಚ್ಚರದಿಂದಿರಿ. ಇದು ಇನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ನಿಮ್ಮ ಮೊಬೈಲ್ಗಳಿಂದ ನಿಮ್ಮ ವಿಚಾರಗಳನ್ನು ಈ ಕೊರೋನಾ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸ್ತಾ ಇರಿ. ಹೀಗೆ ಮಾಡ್ತಾಯಿರಿ. ಈ ನ್ಯೂಸ್ ಚಾನಲ್ ಅವರು ಹೆದರಿಕೆಯಿಂದ ಭಯ ಆಗೋದೇನು ಬೇಡ, ಜಾಗೃತದಿಂದಿರಿ.